ಹಲೋ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ, ಏನಾದರೂ ಒಂದೊಳ್ಳೆ ರುಚಿಯಾಗಿರುವಂಥ ಅಡುಗೆ ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ದಾರೆ. ಹೈ ಪ್ರೋಟೀನ್ ಚಾಟ್ ಮಾಡೋಣ ಅಂತಿದ್ದೀನಿ. ಮಕ್ಕಳು ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಅವರೆಲ್ಲರೂ ಬ್ಯುಸಿಯಾಗಿ ಹೋಗಿಬಿಡ್ತಾರೆ ಕೆಲಸದಲ್ಲಿ ಅದು ಇದು ಅಂತ. ಅದಕ್ಕೆ ಅವ್ರಿಗೆ ಏನಾದರೂ ಒಂದು ಒಳ್ಳೆ ರುಚಿಯಾಗಿರುವಂಥ ಅಡುಗೆ ಮಾಡಿಕೊಡೋಣ ಅಂತಿದ್ದೀನಿ. ಅದಕ್ಕೆ ನಿಮ್ಮ ಜೊತೆನಲ್ಲೂ ಈ ಚಾಟ್ನ ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ತಕ್ಷಣಕ್ಕೆ ಹೋಗಿ ಬೇಕಾಗಿರುವಂಥ ಎಲ್ಲ ಸಾಮಗ್ರಿ, ಇಂಗ್ರೀಡಿಯೆಂಟ್ಸ್ ಹಾಗೂ ತರಕಾರಿನೂ ಫ್ರೆಶ್ ಆಗಿ ತೊಗೊಂಬಂದಿದ್ದಾಯಿತು. ಇವಾಗ ನಾನು ಶಾಪಿಂಗ್ ಮಾಡಿದ್ದೀನಿ. ಅಡುಗೆ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಸೊ ಆದಷ್ಟು ಫ್ರೆಶ್ ತರಕಾರಿ, ಅವಾಗವಾಗ ಫ್ರೆಶ್ ಅಡುಗೆನೂ ಕೂಡ ಅವತ್ತೇ ಮಾಡಿ ತಿನ್ನೋದ್ರಲ್ಲೂ ಇದನ್ನೆಲ್ಲ ಫ್ರಿಜ್ನಲ್ಲಿ ಜೋಡಿಸ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮಾಡ್ತಾ ಇರೋದು ಒಂದು ಒಳ್ಳೆ ಹೈ ಪ್ರೋಟೀನ್ ಚಾಟ್. ನಾನು ವೆಜಿಟೇರಿಯನು, ನಾನು ಎಗ್ ಸಹನೂ ತಿನ್ನಲ್ಲ. ಅದಕ್ಕೋಸ್ಕರ ಸುಮಾರು ಜನಕ್ಕೆ ಅದೊಂದು ಥರ ಮಿಸ್ಕನ್ಸೆಪ್ಷನ್ ಇರುತ್ತೆ, ವೆಜಿಟೇರಿಯನ್ಸ್ ಇದ್ದರೆ ಪ್ರೋಟೀನ್ಸ್ ಜಾಸ್ತಿ ಸಿಗಲ್ಲ ಅವ್ರ ಅಡುಗೆನಲ್ಲೇ ಅಂತ. ಸುಮಾರು ಪ್ರೋಟೀನ್ಸ್ ಇರುತ್ತೆ ನಮ್ಮ ಇಂಡಿಯನ್ ಅಡುಗೆನಲ್ಲೂ, ಹಾಗೂ ವೆಜಿಟೇರಿಯನ್ಸ್ಗೂ ಕೂಡ ತುಂಬಾ ಒಳ್ಳೆ ಪ್ರೋಟೀನ್ ಸಿಗಿರೋ ಅಂಥ ಅಡುಗೆನೂ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ನಾನು ಒಂದು ಸ್ವಲ್ಪ ಮಡಿಕೆನ ಕಟ್ಟಿದ್ದೀನಿ ಹೆಸರು ಕಾಳಿನಿಂದ. ಬಿಸಿಲು ಪರವಾಗಿಲ್ಲ, ಅಷ್ಟೊಂದು ಇರಲಿಲ್ಲ. ಸೊ ಮಡಿಕೆ ಬಂದಿದೆಯೋ ಇಲ್ಲೋ ಅದನ್ನು ಗೊತ್ತಿಲ್ಲ ಇನ್ನು. ನಾನು ಹೆಸರು ಕಾಳನ್ನ ನೆನೆಸಿ ಈ ಥರ ಬಟ್ಟೆನಲ್ಲಿ ಹಾಕಿ ಮಡಿಕೆ ಬರೋ ಹಾಗೆ ಇಟ್ಟಿದ್ದೀನಿ. ಮಡಿಕೆ ಇನ್ನೂ ಚೆನ್ನಾಗಿ ಅಷ್ಟೊಂದು ಬಂದಿಲ್ಲ, ಸ್ವಲ್ಪ ಹೊಡೆದಿದೆ. ಮಡಿಕೆ ಹೊಡೆದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಹೈ ಇನ್ ಪ್ರೋಟೀನ್ ಆಗುತ್ತೆ. ಹೆಸರು ಕಾಳಿನಲ್ಲೇ ತುಂಬ ಚೆನ್ನಾಗಿ ಒಳ್ಳೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೊಡುವಂಥ ಅಂಶ ಇರುತ್ತೆ. ಬಟ್ ಇವತ್ತು ನಾವು ಮಾಡ್ತಾ ಇರೋದು, ಈಗ ರಗಡೆ ಪ್ಯಾಟೀಸ್ ಇರುತ್ತೆ ನೋಡಿ, ರಗಡೆ ಪ್ಯಾಟೀಸ್ ಅದೇ ಥರ ಸೇಮ್ ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಟೋಫುನ ಬಳಸಿ ಇದರಲ್ಲಿಂದ ಒಂದು ಟಿಕ್ಕಿನ ಮಾಡ್ತೀನಿ. ಅದಲ್ಲದೇನೂ ಕೂಡ ಈ ಹೆಸರು ಕಾಳನ್ನ ಲಿಂತ್ರ ಒಂದು ರಗಡ ಮಾಡ್ತಾ ಇದ್ದೀನಿ. ಸೊ ಇದು ಒಂಥರ ರಗಡ ಪ್ಯಾಟೀಸ್ ಥರನೇ, ಬಟ್ ಟೋಫು ಟಿಕ್ಕಿ ರಗಡ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಒಂದು ಫಸ್ಟಿಗೆ ಸ್ಟಾರ್ಟ್ ಮಾಡೋಕ್ಕೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕುದಿಸೋಕ್ಕಿಡೋಣ. ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸುಮ್ಮನೆ ಸಿಪ್ಪೆ ಸಮೇತನೇ ನಾನು ಹೆಚ್ಚಿಟ್ಕೊಂಡು ಪ್ರೆಷರ್ ಕುಕ್ಕರ್ನಲ್ಲಿ ಒಂದು ವಿಸಿಲ್ನಷ್ಟು ಹಾಕಿಟ್ಕೊಳ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಹಾಕಿ ಒಂದು ಚಟ್ನಿನ ಮಾಡ್ತಾ ಇದ್ದೀನಿ. ಎಲ್ಲ ಚಾಟ್ಸ್ಗೂ ಇದು ಒಂಥರ ಒಳ್ಳೆ ರುಚಿ ಕೊಡುವಂಥ ಚಟ್ನಿ ಅಲ್ವಾ. ಒಂದು ಬೌಲ್ನಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಬೌಲ್ನಲ್ಲಿ ಪುದೀನ ಸೊಪ್ಪನ್ನ ಸೋಸಿಟ್ಕೊಂಡಿದ್ದೀನಿ. ಈ 2 ಸೊಪ್ಪನ್ನು ಚೆನ್ನಾಗಿ ತೊಳೆದಿದ್ದಾಯಿತು. ಇವಾಗ ಒಂದು ಪುಟ್ಟ ಮಿಕ್ಸಿ ಜಾರ್ನ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಹಿಡಿಯಷ್ಟು ಪುದೀನ. ಯಾವಾಗರಾಗಲಿ ಸೊಪ್ಪನ್ನ ನೀವು ಬಳಸಿದಾಗೆ ನೀರಿನಲ್ಲಿ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ನೀರನ್ನ ಬಗ್ಗಿಸ್ಬಾರ್ದು. ಆದರೆ ಸೊಪ್ಪನ್ನ ಈ ರೀತಿ ಎತ್ತಿ ಇದನ್ನಲ್ಲಿ ಹಾಕಿದಾಗೆ ಅದನ್ನಲ್ಲಿರುವಂಥ ಸಣ್ಣ ಮಣ್ಣಿರುತ್ತಲ್ಲ ಅದೆಲ್ಲ ಇಲ್ಲಿ ಸೆಟ್ಲ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೊಂದು ಮಣ್ಣು ಕಾಣಿಸ್ತಾ ಇದೆ, ಅದೆಲ್ಲ ಕೆಳಗಡೆ ಇರುತ್ತೆ. ನಾವು ಸೊಪ್ಪನ್ನು ಇದ್ರ ಜೊತೆನಲ್ಲಿ ನೀರಿನಲ್ಲಿ ಬಗ್ಗಿಸ್ಬಿಟ್ರೆ ಅದು ಮತ್ತೆ ಪುನಃ ಬಂದು ಸೊಪ್ಪಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವಾಗರಾಗಲಿ ಇದನ್ನು ಎತ್ತಿ ಹಾಕಬೇಕು. ಅದಲ್ಲದೇನೂ ಕೂಡ 1 ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಹಾಗೂ ಅದನ್ನಲ್ಲೇ 1/4 ಟೀ ಸ್ಪೂನ್ನಷ್ಟು ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಧನಿಯಾ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ ಹಾಗೂ ಇದನ್ನಲ್ಲಿ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ. ಗ್ರೈಂಡ್ ಮಾಡೋಣ ಚಟ್ನಿ ಆಗೋಕ್ಕೆ. ಚೆನ್ನಾಗಿರುವಂಥ ಒಂದು ಒಳ್ಳೆ ಹಸಿರು ಬಣ್ಣ ಬಂದಿದೆ ಈ ಚಟ್ನಿಗೆ. ಮನೆಯಲ್ಲೇ ಮಾಡಿಕೊಂಡು ಚಟ್ನಿನೂ ಕೂಡ ಚಾಟ್ ಮಾಡಿದಾಗೆ ಇದ್ರದ್ದು ರುಚಿನೂ ಚೆನ್ನಾಗಿರುತ್ತೆ, ಹಾಗೂ ನಮ್ಮ ಹೆಲ್ತ್ಗೂ ಕೂಡ ಖಂಡಿತ ಯಾವುದು ಪ್ರಾಬ್ಲಮ್ ಬರಲ್ಲ. ಈಗ ನೆಕ್ಸ್ಟ್ ಬಂದು ಎಲಿಮೆಂಟ್. ನಮ್ಮ ಹತ್ರ ಫುಡ್ ಚಾಪರ್ ಇದೆ, ಫುಡ್ ಪ್ರೊಸೆಸರ್ ಇದೆ, ಪುಟ್ಟದಾಗಿರುವಂಥದ್ದು, ಚೊಕ್ಕದಾಗಿರುವಂಥದ್ದು. ನಿಮ್ಮ ಮನೆಯಲ್ಲೂ ಕೂಡ ಫುಡ್ ಪ್ರೊಸೆಸರ್ ಇದ್ದರೆ ಖಂಡಿತ ಇದನ್ನು ಬಳಸಿದರೆ ನಿಮಗೆ ತುಂಬ ಟೈಮ್ ಉಳಿಯುತ್ತೆ. ನಿಮ್ಮ ಹತ್ರ ಫುಡ್ ಪ್ರೊಸೆಸರ್ ಚಾಪರ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಈ ಅಡುಗೆನ, ಈ ರೆಸಿಪಿನ ಸುಲಭವಾಗಿಯೇ ಮಾಡಬಹುದು. ಬೇಕಾಗಿರುವಂಥದ್ದು ಎಲ್ಲದನ್ನು ಇದನ್ನಲ್ಲಿ ಹಾಕಿಬಿಟ್ರೆ ತಕ್ಷಣಕ್ಕೆ ಆಗೋಗುವಂಥದ್ದು. ಅದಕ್ಕೋಸ್ಕರ ನಾನು ಇದನ್ನು ಬಳಸ್ತಾ ಇದ್ದೀನಿ. ಅದಲ್ಲದೇನೂ ಕೂಡ ನಾನಿವತ್ತು ಬಳಸ್ತಾ ಇರೋದು ಟೋಫುನಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ. ಇದನ್ನು ಖಂಡಿತ ನೀವು ನಿಮ್ಮ ಅಡುಗೆನಲ್ಲೇ ಬಳಸಿದ್ರೆ, ಯಾವುದೇ ರೆಸಿಪಿನಲ್ಲೂ ಬಳಸಿದ್ರೆ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ನಿಮ್ಮ ಡಯಟ್ನಲ್ಲಿ. ನಾನಿವತ್ತು ಬಳಸ್ತಾ ಇರೋದು ಪ್ಲಾಂಟ್ ಮೆನ್ಯೂ
ಆರ್ಗ್ಯಾನಿಕ್ ಸ್ಮೋಕ್ಡ್ ಟೋಫು ಅಂತ ಫ್ಲೇವರ್ ಇದ್ದಿದ್ದಂಥದ್ದು. ನೀವು ಯಾವುದೇ ಫ್ಲೇವರ್ ಬೇಕು ಅಂದ್ರೂ ಬಳಸ್ಬೋದು. ಪ್ಲೇನ್ ಒರಿಜಿನಲ್ ಟೋಫುನು ಕೂಡ ಬಳಸಿದ್ರೂ ತೊಂದರೆ ಇಲ್ಲ. ನನಗೆ ಸ್ಮೋಕಿ ಫ್ಲೇವರ್ ಇರುವಂಥದ್ದು ಇಷ್ಟ, ಅದ್ರಗೋಸ್ಕರ ನಾನು ಇದನ್ನು ಬಳಸ್ತಾ ಇದ್ದೀನಿ ಇವತ್ತು. ಈ ಟೋಫುನ ನಾನು ಕಟ್ ಮಾಡಿ ರೆಡಿ ಇಟ್ಕೊತಾ ಇದ್ದೀನಿ. ನಾನು ಈಗ ಮೊದಲನೇದಾಗಿ ಇದನ್ನಲ್ಲೇ ಓಟ್ಸ್ ಬಳಸ್ತೀವಲ್ಲ ನಾವು, ಪೋರಿಜ್ ಓಟ್ಸ್ ಅಂತ ಬ್ರೇಕ್ಫಾಸ್ಟ್ಗೆ ತಿಂಡಿಗೆ ಅವಾಗವಾಗ ಬಳಸ್ತೀವಲ್ಲ, ಅದನ್ನೇ ಸೇಮ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಓಟ್ಸ್ನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಟ್ಸ್ ಹಾಕ್ತೀನಿ. ಇದನ್ನು ಒಂಥರ ಪೌಡರ್ ಮಾಡಿದ ತಕ್ಷಣ ಇದು ಒಂಥರ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ತಿಕ್ಕಿ ಮಾಡಿದಾಗೆ. ಅದ್ರಗೋಸ್ಕರ ಫಸ್ಟಿಗೆ ಇದನ್ನು ಪೌಡ್ರ್ ಥರ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಯಲ್ಲಿ ಇವಾಗ ಇದು ಚೆನ್ನಾಗಿ ಪೌಡರ್ ಆಗಿದೆ. ಇದು ಫುಡ್ ಪ್ರೊಸೆಸರ್ ಮಾಡೋದ್ರಿಂದ ಈ ಥರ ಮಾಡಿದರೆ ಎಲ್ಲದೂ ಒಂದೇ ಬೌಲ್ನಲ್ಲಿ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಸಪೋಸ್ ನಿಮ್ಮ ಹತ್ರ ಫುಡ್ ಪ್ರೊಸೆಸರ್, ಫುಡ್ ಚಾಪರ್ ಇರಲಿಲ್ಲ ಅಂದರೆ ಇದನ್ನು ನೀವು ಮಿಕ್ಸಿನಲ್ಲೂ ಮಾಡ್ಬೋದು. ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನೇ ಇದನ್ನಲ್ಲೇ ಹಾಕ್ಕೊತಾ ಇದ್ದೀನಿ. ನಾನು ನೈಫ್ ಇದು ಬ್ಲೇಡ್ನ ಇಟ್ಟಿದ್ದೀನಿ. ಇವಾಗ ಈರುಳ್ಳಿನೂ ಕೂಡ ಎಷ್ಟು ಚೆನ್ನಾಗಿ ಫೈನಾಗಿ ಚಾಪ್ ಆಗಿದೆ. ನೀವು ಕೈನಲ್ಲಿ ಹೆಚ್ಚಿ ಕಣ್ಣಲ್ಲಿ ನೀರು ಬರೋದು ಬೇಕಾಗಲ್ಲ. ಚಾಪರ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಮನೆಯಲ್ಲೇ. ಇವಾಗ ಇದನ್ನಲ್ಲೇ ಆಲೂಗಡ್ಡೆ, ಕುದ್ದಿರುವಂಥ ಆಲೂಗಡ್ಡೆನೂ ಕೂಡ ಇದನ್ನಲ್ಲಿ ಸೇರಿಸ್ತಾ ಇದ್ದೀನಿ. ರಫಾಗಿ ಚಾಪ್ ಮಾಡ್ತಾ ಇದ್ದೀನಿ. ಕ್ರಂಬಲ್ ಆಗಬೇಕಿದು, ಚೆನ್ನಾಗಿ ಕ್ರಂಬಲ್ ಆಗಿಬಿಟ್ರೆ ಪ್ಯಾಟಿ ಮಾಡಿದಾಗೆ ಚೆನ್ನಾಗಿರುತ್ತೆ. ಈ ಥರ ಟೋಫು ಒಳ್ಳೆ ಸ್ಮೋಕಿ ಫ್ಲೇವರ್ ಇದೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಆಮ್ಚೂರ್ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿದ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟ್, ಇದು ಒಂದು ಅರ್ಧ ಟೀ ಸ್ಪೂನ್ ಹಾಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೇಕಾಗಿರುವಂಥದ್ದು ಎಲ್ಲನೂ ಚೆನ್ನಾಗಿ ನೈಸಾಗಿ ಮಿಕ್ಸ್ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಜಾಸ್ತಿನೇ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಬಟ್ ಇದನ್ನಲ್ಲೇ ಇವಾಗ ನಾವು ಎಲ್ಲಕ್ಕಿಂತ ಒಂದು ಒಳ್ಳೆ ಇಂಪಾರ್ಟೆಂಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಕಡಲೆಬೇಳೆ ಹಿಟ್ಟನ್ನ ಹುರಿತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಿಟ್ಟನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಹುರಿಯೋಣ. ಅದೊಂಥರ ಗಮ್ಮಂತ ಸುವಾಸನೆ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಹುರಿಬೇಕು. ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಾಗೆ ನಿಮ್ಗೆ ಗೊತ್ತಾಗುತ್ತೆ ಇದರದ್ದು ವಾಸನೆ ಎಲ್ಲ ಹೋಗಿದೆ ಅಂತ. ಈ ಥರ ಬಂದಾಗೆ ಇದನ್ನು ಕಲರ್ ತುಂಬಾ ಚೇಂಜ್ ಕಾಣಿಸ್ತಾ ಇದೆ ನೋಡಿ, ಕೆಂಪಗಾಗಿದೆ. ಈ ಥರ ಬಂದ ತಕ್ಷಣ ಇದನ್ನು ಆಫ್ ಮಾಡೋಣ. ನೋಡೋಣ, ಇದನ್ನೆಲ್ಲ ಸೇರಿಸೋಣ. ಇದನ್ನೆಲ್ಲ ಇರುವಂಥ ಒಂದು ಸ್ವಲ್ಪ ಹಸಿ ಅಂಶನೆಲ್ಲ ಹೋಗಿಸ್ಬಿಡೋಣ. ಸಪೋಸ್ ಇನ್ನೂ ಇದು ಒಂಥರ ನೀರಂಶ ಉಳಿದಿತ್ತಂದರೆ ಓಟ್ನಲ್ಲೇ ತುಂಬ ಹೈ ಪ್ರೋಟೀನ್. ಅದು ಕೂಡ ನಾನು ಇನ್ನೊಂದು ಸ್ವಲ್ಪ ಓಟ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಒಳ್ಳೆ ಬೈಂಡಿಂಗ್ ಎಲಿಮೆಂಟ್. ಯಾವುದಾದ್ರೂ ಒಂದು ಸ್ವಲ್ಪ ಗಟ್ಟಿ ಮಾಡಬೇಕು ಅಂದರೆ ಓಟ್ ಪೌಡರ್ನ ಇದನ್ನಲ್ಲಿ ಮಿಕ್ಸ್ ಮಾಡಿದರೆ ಇದು ದೇಹಕ್ಕೂ ಒಳ್ಳೆಯದು, ಹಾಗೂ ಒಳ್ಳೆ ಬೈಂಡಿಂಗ್ ಕೂಡ ಸಿಗುತ್ತೆ. ಈ ಥರ ಇದನ್ನು ಮಾಡಿ, ಇದನ್ನು ಪೌಡ್ರ್ ಮಾಡಿ ಸೇರಿಸಿದ ತಕ್ಷಣ ಅದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೀರ್ಕೊಂಡು, ಪೊಟೇಟೊನಲ್ಲಿ ತುಂಬ ಸ್ಟಾರ್ಚ್ ಇರುತ್ತಲ್ಲ, ಅದು ನೀರು ತುಂಬ ಬಿಟ್ಕೊಂಡ ತಕ್ಷಣ ಅದು ಒಂದು ಸ್ವಲ್ಪ ಜಿಗಿ ಆಯಿತು. ಅದ್ರಗೋಸ್ಕರ ಇದರಲ್ಲಿ ಓಟ್ ಪೌಡರ್ ಮಿಕ್ಸ್ ಮಾಡಿದ್ದಕ್ಕೆ ಇದು ಒಂಥರ ತುಂಬ ಚೆನ್ನಾಗೇ ಗಟ್ಟಿಯಾಗಿಯೂ ಬಂತು, ಹಾಗೂ ಇದು ಒಂದು ಒಳ್ಳೆ ಟೇಸ್ಟಿನೂ ಆಗುತ್ತೆ, ಹಾಗೂ ಪ್ರೋಟೀನ್ ಕೂಡ ಇದರಲ್ಲಿ ತುಂಬ ಹೈ ಇರುತ್ತೆ. ಇದು ಒಂದು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಟಿಕ್ಕಿ ಮಾಡೋಕ್ಕೆ ಪರ್ಫೆಕ್ಟ್ ಆಗಿದೆ. ಇವಾಗ ರಬ್ಬ ಮಾಡ್ಕೊಳ್ಳೋಗೋಸ್ಕರ ನಾನು ಒಂದು ಪುಟ್ಟ ಪ್ರೆಷರ್ ಕುಕ್ಕರ್ನಲ್ಲಿ ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಳ್ಳೆಣ್ಣೆ, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಅದನ್ನು ಸೇರಿಸಿ ಇದನ್ನು ಒಂದು 2 ನಿಮಿಷ ಈ ಥರ ಕೈ ಆಡಿಸ್ಬಿಟ್ಟು ಇದಕ್ಕೆ ಇವಾಗ 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್. ಇದು 1 ನಿಮಿಷ ಇರಬೇಕು. ಇದು ಒಂಥರ ಎಲ್ಲ ಹಸಿ ವಾಸನೆ ಹೋಗಲೇಬೇಕು. ಹಸಿ ವಾಸನೆ ಹೋದ ತಕ್ಷಣ ಟೊಮೆಟೊ ಹಣ್ಣನ್ನ ಸೇರಿಸ್ತಾ ಇದ್ದೀನಿ ರಸ ಸಮೇತ. ಆಮೇಲೆ ಮಿಕ್ಕಿದ್ದು ಇನ್ನೂ 1 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿರ್ತೀನಿ, ಇದನ್ನು ಮೇಲೆ ಉದುರ್ಸೋಕ್ಕೆ ಅಂತ. ಇದನ್ನು ಇವಾಗ ಸೈಡಿಗೆ ಇಡೋಣ. ಟೊಮೆಟೊ ಹಣ್ಣು ಮೆತ್ತಗಾದ ತಕ್ಷಣ ಇದರಲ್ಲಿ ಎಲ್ಲ ಥರದ್ದು ಮಸಾಲೆನ ಸೇರಿಸೋಣ. 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ನಷ್ಟು ಆಮ್ಚೂರ್ ಪುಡಿ, 1 ಟೀ ಸ್ಪೂನು ಗ್ರೀನ್ ಚಿಲ್ಲಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋವಂಥದ್ದು, ಹಾಗೂ ಒಳ್ಳೆ ಸೀಕ್ರೆಟ್ ಇಂಗ್ರೀಡಿಯೆಂಟ್, ತುಂಬಾ ರುಚಿ ಕೊಡುವಂಥದ್ದು ಕರಿಗೆ. ಇದು ಶೇಂಗಾ ಪುಡಿ. ನಾನು ಶೇಂಗಾ ಬೀಜನ ಹುರಿದಿಟ್ಕೊಂಡು ಅದರದ್ದು ಸಿಪ್ಪೆ ತೆಗೆದು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ಪೌಡರ್ನ ನಾನು ಸುಮಾರು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಇದನ್ನು ಸೇರಿಸ್ತಾ ಇದ್ದೀನಿ. ಶೇಂಗಾನಲ್ಲೂ ಕೂಡ ತುಂಬ ಹೈ ಪ್ರೋಟೀನ್ ಇರುತ್ತೆ. ನಮ್ಮ ವೆಜಿಟೇರಿಯನ್ಸ್ಗೂ ಕೂಡ ಎಷ್ಟೊಂದು
ಕೆಲವೊಂದು ಸಾಮಗ್ರಿನಲ್ಲೇ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಅದನ್ನು ನಾವು ಖಂಡಿತ ನಮ್ಮ ಅಡುಗೆನಲ್ಲಿ ಬಳಸಿದರೆ ನಮಗೆ ಒಳ್ಳೆ ಪ್ರೋಟೀನ್ ನಮ್ಗೆ ಸಿಗುತ್ತೆ. ಹಾಗೂ ಉಪ್ಪನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ನಾನು. ಈ ಕಾಳನ್ನು ಕೂಡ ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಒಂದು ಸ್ವಲ್ಪ ಹೊರಟ್ಬಿಟ್ಟು ಇದನ್ನು ಎಲ್ಲ ಮಸಾಲೆ ಜೊತೆಯಲ್ಲಿ ಸೇರಿಸಿ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಕಾದ್ಬಿಟ್ಟು, ಬಿಸಿ ಆದ ತಕ್ಷಣ ಅದಾದಮೇಲೆ ಇದಕ್ಕೆ ನೀರು ಸೇರಿಸೋಣ. ಒಂದೇ ಸರ್ತಿ ನೀರು ಸೇರಿಸೋದ್ಕಿಂತ ಈ ಥರ ಮಾಡಿದಾಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಈ ಥರ ಬಂದಿದೆ. ಇದಕ್ಕೆ ಇವಾಗ ಇದು ಕಂಪ್ಲೀಟಾಗಿ ಮುಳುಗುವ ಹಾಗೆ ನೀರನ್ನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಇದ್ರೂ ಪರವಾಗಿಲ್ಲ, ನಮಗೊಂಥರ ಒಳ್ಳೆ ಕರಿ ಕನ್ಸಿಸ್ಟೆನ್ಸಿ ಬೇಕು ಇದಕ್ಕೆ. ಅದ್ರಗೋಸ್ಕರ ಚೆನ್ನಾಗಿ ನೀರು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಒಂದು ಸುತ್ತ ಕೈ ಆಡಿಸಿ ಚೆನ್ನಾಗಿ ಮೆತ್ತಗೆ ಆದ್ರೂ ಕೂಡ ತೊಂದರೆ ಇಲ್ಲ. ನಮಗೆ ಕಾಳು ಮೆತ್ತಗಾದಷ್ಟು ತಿನ್ನೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗ ಪ್ರೆಷರ್ ಕುಕ್ಕರ್ ಆಗೋ ಅಷ್ಟರಲ್ಲೇ ಈ ಟೋಫು ಟಿಕ್ಕಿ ಮಾಡಿದ್ನಲ್ಲ, ಇದು ಮಿಶ್ರಣ ಒಂದು ಸ್ವಲ್ಪ ತಣ್ಣಗಾಗಿ ಹೋಗಿದೆ, ಚೆನ್ನಾಗಿ ಗಟ್ಟಿನೂ ಕೂಡ ಆಗಿದೆ. ನಾನು ಕೈನ ಬದ್ದೆ ಮಾಡ್ಕೊಂಡಿದ್ದೀನಿ, ನೀರು ಏನು ಪ್ಯಾಕ್ ಡ್ರೈ ಮಾಡಿಲ್ಲ, ಕೈನ ಒರೆಸ್ಕೊಂಡಿಲ್ಲ. ಸೊ ಈ ಥರ ಆದಾಗೆ ಈ ಥರ ಟಿಕ್ಕಿ ಮಾಡೋದು ತುಂಬಾ ಸುಲಭ ಆಗುತ್ತೆ. ಒಂದು ಚಿಕ್ಕ ಪ್ರಮಾಣ ತೊಗೊಳ್ಳಿ, ಅದನ್ನು ಈ ಥರ ಉಂಡೆ ಥರ ಮಾಡಿಬಿಟ್ಟು ಕೈನ ಹೀಗೆ ಹಿಡಿದು ಈ ಥರ ಮಾಡಿದರೆ ಆವಾಗ ಸೈಡ್ಸ್ಗೂ ಕೂಡ ಇದು ಎದ್ದಿರುತ್ತೆ, ಮೇಲಿನ ಭಾಗ ಫ್ಲ್ಯಾಟ್ ಆಗಿರುತ್ತೆ, ಕೆಳಗಡೆ ಮೇಲೆ. ಈ ಥರ ಮಾಡಿದರೆ ಪ್ರಾಪರ್ ಟಿಕ್ಕಿ ಈಸಿ ಆಗುತ್ತೆ. ಇದೆಲ್ಲ ನೀವು ಬರ್ತ್ಡೇ ಪಾರ್ಟೀಸ್, ಕಿಟಿ ಪಾರ್ಟೀಸ್, ಏನಾದರೂ ಗ್ಯಾದರಿಂಗ್ ಇದ್ದಾಗೆ ಈ ಥರದ್ದು ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ನೀವು ಮಾಡಿ ತಿನ್ನಿಸಿದ್ರು ಎಲ್ರಿಗೂ ಹೇಳೋಕ್ಕೂ ನೀವು ಇದು ತುಂಬಾ ಒಳ್ಳೆ ಪೌಷ್ಟಿಕವಾಗಿರುವಂಥ ಚಾಟು. ಯಾರೇ ಆಗಲಿ ಡಯಟಿಂಗ್ನಲ್ಲಿ ಇದ್ದಾಗೂ ಕೂಡ ಅಥವಾ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾಗೂ ಕೂಡ ಏನೇ ಯೋಚನೆ ಮಾಡಲಿಲ್ಲಂಗೆ ನೀವು ಒಳ್ಳೆ ಅಡುಗೆನ ನಿಮ್ಮ ಮನೆಗೆ ಬಂದಾಗೆ ಮಾಡಿ ತಿನ್ನಿಸ್ಬೋದು. ಎಲ್ಲರೂ ಇಷ್ಟನೂ ಪಡ್ತಾರೆ, ಹಾಗೂ ಇದೊಂಥರ ತುಂಬ ಒಳ್ಳೆ ಡಿಫ್ರೆಂಟ್ ಆಗಿರುವಂಥ ಅಡುಗೆನೂ ಕೊಟ್ಟಂಗಾಗತ್ತೆ. ಇದು ಯಾವುದಾದ್ರೂ ಫಂಕ್ಷನ್ಗೆ ನೀವು ಮಾಡ್ಕೊಂಡು ಹೋಗೋ ಹಾಗಿದ್ದರೆ ಈ ಥರ ಟಿಕ್ಕೀಸ್ನ ನೀವು ಮೊದಲೇ ಮಾಡಿ ಈ ಥರ ರೆಡಿ ಇಟ್ಕೊಂಡು ಗೆಸ್ಟ್ ಬಂದಾಗೆ ಅದನ್ನು ಬಿಸಿ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ, ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಪ್ಯಾಟಿಸ್ ಎಲ್ಲ ರೆಡಿ ಮಾಡಿದ್ದಾಯ್ತಲ್ಲ, ಇವಾಗ ಇದನ್ನು ಡಸ್ಟ್ ಮಾಡೋಕ್ಕೆ ಎರಡು ಕಡೆ ಗರಿ ಗರಿಯಾಗಿ ಬರಲಿ ಅಂತ ಕಾರಣಕ್ಕೆ ಕಾರ್ನ್ಫ್ಲವರ್ನ ಇದ್ದರೆ ನಿಮ್ಮ ಮನೆಯಲ್ಲೇ ಖಂಡಿತ ಕಾರ್ನ್ಫ್ಲವರ್ನ ಬಳಸಿ. ನಾವು ಕಾರ್ನ್ಫ್ಲವರ್ ಕಮ್ಮಿ ನಮ್ಮ ಮನೆಯಲ್ಲಿ ತರೋದು. ಅದ್ರ ಅಲ್ಲದೆ ಆಲ್ಟರ್ನೇಟಿವ್ ನಾವು ಅಕ್ಕಿ ಹಿಟ್ಟನ್ನು ಕೂಡ ಈ ಥರ ಡಸ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟನ್ನ ಎರಡೂ ಕಡೆ ಪ್ಯಾಟೀಸ್ಲಿಂದ ಡಸ್ಟ್ ಮಾಡಿದಾಗೆ ಅದು ಸಹ ಗರಿ ಗರಿಯಾಗಿ ಬರುತ್ತೆ. ಸೊ ನಾನು ಈ ಥರ ಒಂದೊಂದೇ ಪ್ಯಾಟೀಸ್ನ ಇವಾಗ ತೊಗೊಂಡು ಎಲ್ಲ ಕಡೆಯಿಂದ ಅಕ್ಕಿ ಹಿಟ್ಟಲಿಂದ ರೋಲ್ ಮಾಡಿ ರೆಡಿ ಮಾಡಿ ಈ ಥರ ರೆಡಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಚಪಾತಿ ಹಂಚಿರುತ್ತಲ್ಲ ಅದನ್ನೇ ನಾನು ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಹಂಚು ಬಳಸ್ಬೋದು. ಕಾಸ್ಟ್ ಐರನ್ ಬಳಸಿದಾಗೆಲ್ಲ ಅದನ್ನು ಇರುವಂಥ ಐರನ್ ಕಂಟೆಂಟು ಕೂಡ ನಮ್ಮ ದೇಹಕ್ಕೆ ಸೇರಿಕೊಂಡ್ರೆ ಅದಕ್ಕಂತೂ ಒಳ್ಳೆ ರೀತಿಯಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಈ ರೀತಿ ನಮ್ಮ ಒಳ್ಳೆ ಇಂಟೇಕ್ ತೊಗೋಬೋದು ನಮ್ಮದು ಬಾಡಿನಲ್ಲಿ ಅಂತ. ಇದು ಹಂಚು ಕಾದಿದ ತಕ್ಷಣ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚೋಣ. ಹಂಚು ಕಾದಿದೆ. ಇವಾಗ ನಾನು ಒಂದೊಂದೇ ಟಿಕ್ಕಿನ ಈ ಥರ ಮಾಡ್ತಾ ಹೋಗ್ತೀನಿ. ಹಾಗೂ ಒಂದು ಸ್ವಲ್ಪ ಮೇಲೂ ಕೂಡ ಎಣ್ಣೆನ ಸವರಿಸ್ಬಿಟ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇದನ್ನ ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಕೆಂಪಗೆ ಬರೋ ತನಕ ಇದನ್ನು ಈ ಥರ ಬಿಸಿ ಬಿಸಿಯಾಗಿ ಟೋಫು ಟಿಕ್ಕಿ ಚಾಟ್ ಮಿಂಟ್ ಚಟ್ನಿ ಜೊತೆನಲ್ಲಿ ತಿನ್ಕೋಬೋದು. ಇಲ್ಲಪ್ಪ ಅಂದರೆ ಇದನ್ನು ರಗಡ ಹಾಕ್ಕೊಂಡು ಇದನ್ನು ಒಳ್ಳೆ ಚಾಟ್ ಥರನೂ ಹೆವಿಯಾಗಿ ಎಂಜಾಯ್ ಮಾಡ್ಬೋದು. ಕುಕ್ಕರಿಂದ ಪ್ರೆಷರ್ ರಿಲೀಸ್ ಆಗಿದೆ. ಇವಾಗ ಇದನ್ನು ಚೆಕ್ ಮಾಡಿ ನೋಡೋಣ. ನೋಡಿ ಈ ಥರ ಆಗಿದೆ. ಇದು ಸ್ವಲ್ಪ ನೀರು ಬೇಕಿದಕ್ಕೆ ಖಂಡಿತ. ಇದು ತುಂಬ ಗಟ್ಟಿಯಾಗಿ ಹೋಗಿದೆ. ಇದಕ್ಕೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬಿಡೋಣ. ಇದಕ್ಕೆ ಬೇಕು ಅಂದರೆ ಟೇಸ್ಟ್ನ ಚೆಕ್ ಮಾಡಿ ಏನೇ ಬೇಕಿದ್ರೂ ಮಸಾಲೆ ಪುಡಿ ಇವಾಗ ಇದೆ ರೈಟ್ ಟೈಮ್ ಇದಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ. ನಂದು ಚಾಟ್ ಸ್ಟೇಷನ್ ರೆಡಿ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಇವಾಗ ಇದನ್ನು ಯಾವ ರೀತಿ ಪ್ಲೇಟ್ ಮಾಡೋಣ ಅಂದರೆ ಸಂತೋಷ್ ತುಂಬ ಕಾಯ್ತಾ ಇದ್ದಾರೆ. ಅವ್ರಿಗೆ ಅವಾಗಲೇ ಹಸಿವಾಗಿದೆ. ಅವ್ರು ಈ ಚಾಟ್ ತಿನ್ನಬೇಕು ಅಂತ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವಾಗ ಈ ಮಾಡಿಟ್ಟಿರುವಂಥ ಟೋಫು ಟಿಕ್ಕಿನ ಫಸ್ಟಿಗೆ ಇದನ್ನು ಪ್ಲೇಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸಿ ಎಲ್ಲ ರೀತಿಯಲ್ಲಿಂದ ಕೈ ಆಡಿಸಿದರೆ ನೀರು ಜೋರು ಇರಲ್ಲ. ಆವಾಗ ಇದನ್ನು ಈ ಟಿಕ್ಕಿನಲ್ಲೇ ಈ ಟಿಕ್ಕಿ ಮೇಲೆ ಈ ಥರ ಹಾಕಿ ಚೆನ್ನಾಗಿ ಒಳ್ಳೆ ಪ್ರಮಾಣದಲ್ಲಿ ಹಾಕಿದಾಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೂ ಇದ್ರ ಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಟೊಮೆಟೊ ಹಣ್ಣು,
ಹಾಗೂ ಕಟ್ಟಮೀಠ ಪಾನಿ, ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಪ್ರಮಾಣದಲ್ಲಿ ಹಾಕಿದಾಗೆ ತುಂಬಾ ರುಚಿ ಅನಿಸುತ್ತೆ. ಗ್ರೀನ್ ಚಟ್ನಿನೂ ಕೂಡ ಮಾಡಿದ್ವಲ್ಲ, ಈ ಗ್ರೀನ್ ಚಟ್ನಿನೂ ಕೂಡ ಇದ್ರ ಮೇಲೆ ಹಾಕೋಣ. ಇದನ್ನು ಎಲ್ಲ ಕಡೆನೂ ಈ ಥರ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಉದುರಿಸೋಣ. ಈ ಥರ ಟೋಫು ಟಿಕ್ಕಿ ಚಾಟ್, ಹೈ ಪ್ರೋಟೀನ್ ಚಾಟ್ ತಿನ್ನೋಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ ನೋಡೋಣ. ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊತೀನಿ. ತುಂಬ ಥ್ಯಾಂಕ್ಸ್. ಮತ್ತೆ ಸಿಗೋಣ ಮುಂದಿನ ವಾರ.